ಗುರುಜಿ, ಇಂದಿನ ಜ್ಞಾನಫಲ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಜ್ಞಾನಬಲ ವಿಚಾರದಲ್ಲಿ ಜ್ಞಾನ ಅಭಿವೃದ್ಧಿಯನ್ನ ಪಡಿಸ್ತಾ ಇದೀವಿ. ಎಲ್ಲರೂ ಜ್ಞಾನ ಅಭಿವೃದ್ಧಿ ಪಡಿಸ್ಕೊಳ್ಳಕ್ಕೆ ಸತ್ಯವಾಗಿರತಕ್ಕಂಥ ಘಟನೆಗೆ ಸತ್ಯಂವೇ ಜಯ, ಆ ಸತ್ಯಕ್ಕೆ ಜಯವಾಗಿರತಕ್ಕಂಥ ಧರ್ಮವೇ ಜಯ. ಅದಕ್ಕೋಸ್ಕರ ಸತ್ಯಂ ವದ ಧರ್ಮಂ ಜಯ. ಅದಕ್ಕೋಸ್ಕರ ಈ ವಿಶೇಷವಾಗಿರ್ತಕ್ಕಂಥ ಧರ್ಮಕ್ಕೆ ಜಯವಾಗಿರೋದು ಸತ್ಯಂ ಪರಿಪೂರ್ಣವಾಗಿರ್ತಕ್ಕಂಥ ವದವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮತ್ತೆ ಎತ್ತಿಡಿಬೇಕು. ಅಂದ್ರೆ ಏನು? ಪ್ರಕೃತಿಯ ಲಯಕ್ಕೆ ಸಂಬಂಧಪೂರ್ವಕವಾಗಿ ನಾವೆಲ್ಲ ಓಡಾಡ್ತಕ್ಕಂಥದ್ದೇ ಧರ್ಮ ಚೈತನ್ಯ ಯಾತ್ರೆ. ಹೌದಾ? ಈ ಧರ್ಮ ಚೈತನ್ಯ ಯಾತ್ರೆಯಲ್ಲಿ ದೀಪೋತ್ಸವ, ನಿತ್ಯ ಕಲ್ಯಾಣಕ್ಕೆ ದೀಪವನ್ನು ಹಚ್ಚಕ್ಕೆ, ದೀಪವನ್ನು ಬೆಳಗ್ಸಕ್ಕೆ ನೀವೆಲ್ಲ ಸರಿ ಸಿದ್ಧಾಗಿರ್ತಕ್ಕಂಥ ವಿಚಾರವನ್ನ ತಿಳ್ಕೊಂಡಿದ್ದೀರಲ್ವಾ? ಆ ವಿಚಾರದಲ್ಲಿ ಹೇಳ್ತಕ್ಕಂಥ ವಿಚಾರ ಗಮನ ಕೊಟ್ಟು ಕೇಳ್ಕೊಳ್ಳಿ. ನಾನು ಗುಲ್ಬರ್ಗಾ ವಿಚಾರವಾಗಿ ಹೋಗಿ ಬಂದಿರತಕ್ಕಂಥದ್ದು, ರಾಯಚೂರಿಗೆ ಹೋಗಿ ಬಂದಿರತಕ್ಕಂಥದ್ದು, ಉಮನಾಬಾದ್ಗೆ ಹೋಗಿ ಬಂದಿರತಕ್ಕಂಥದ್ದು, ಚಿಕ್ಕಮಂಗ್ಳೂರಿಗೆ ಹೋಗಿ ಬಂದಿರತಕ್ಕಂಥದ್ದು, ಅದಾದ ಮೇಲೆ ಮೈಸೂರಿಗೆ ಹೋಗಿ ಬಂದಿರೋದು, ಇದೆಲ್ಲ ಮುಗಿಸಿ ಮರ್ಕೆರ, ಮಂಗಳೂರು, ಪುತ್ತೂರು ಎಲ್ಲವೂ ಮುಗಿದು ಆಗೋಯ್ತು. ಇನ್ನೇನು ಒಂದೊಂದೇ ಕ್ಷೇತ್ರಕ್ಕೆ ಲಗ್ಗೆ ಹಿಡ್ತಾ ಇದ್ದೀವಿ. ನೀವು ಬರ್ತಾ ಇದ್ದೀರಲ್ಲ, ಆ ಕ್ಷೇತ್ರದವರು, ಆ ಕ್ಷೇತ್ರದ ಮಹಿಮೆ ಮುಖಾಂತರವಾಗಿ ನಾವುಗಳು ಅಲ್ಲಿ ಬಂದಿರತಕ್ಕಂಥ ದೀಪೋತ್ಸವನ ಗಮನ ಕೊಟ್ಟು ಸರಿಯಾಗಿ ಕೇಳ್ಕೊಳ್ಳಿ. ಲೋಕಚಿಂತನೆ ಮಾಡತಕ್ಕಂಥ ನಾವುಗಳು ಪಂಚಭೂತಗಳಾಗಿ ಹುಟ್ಟಿರ್ತಕ್ಕಂಥವ್ರು 5 ದೀಪದ ಹಣೆಗದ್ದೆಗಳನ್ನ ದೀಪ ಹಚ್ಚಬೇಕು. ಬಹಳ ಜನ ಬಂದು ಕೇಳಿದ್ರು, ಅವ್ರು ಯಾರೋ ಶೀಲ ಅಂತ ಬಂದು ಕೇಳಿದ್ರು, ಏನಂತ? ಗುರುಗಳೇ, ದೀಪ ನೀವು ಬಂದ ತಕ್ಷಣ ಹಚ್ಬೇಕಂತ. ಅಯ್ಯೋ, ನಾನು ಬಂದಾಗ ಹಚ್ಚೋದಲ್ಲ ಸ್ವಾಮಿ, ನೀವು ಮಾಡಬೇಕಾದಿಷ್ಟೇ. ಯಾವತ್ತು ದೈವ ಆಜ್ಞೆ ಬರುತ್ತೋ, ಪ್ರಕೃತಿಯ ಆಜ್ಞೆ ಯಾವತ್ತು ಬರುತ್ತೆ, ಅದ್ಯಾವತ್ತು ಅಂದ್ರೆ ಹಿಮಾಲಯದಲ್ಲಿ ಏನ್ ಹೇಳುತ್ತೆ, ಇದೊಂದು ರಹಸ್ಯ ಹೇಳ್ತಾ ಇದೀನಿ ಕೇಳಿ. ಹಿಮಾಲಯದಲ್ಲಿ ಎಷ್ಟೋ ಮುನಿಗಳು, ಎಷ್ಟೋ ಋಷಿ ಮುನಿಗಳು ಎಲ್ಲರೂ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಸತ್ಯವಾಗಿರತಕ್ಕಂಥ ಚಿರಂಜೀವಿಗಳಿದ್ದಾರೆ. ಅಂದ್ರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸಪ್ತೈತೆ ಚಿರಂಜೀವಿಗಳು. ಈ ಚಿರಂಜೀವಿಗಳು ಮಾನಸ ಸರೋವರದ ಹಿಮಾಲಯವು ಕರಗುತ್ತಾ ಇದೆ, ನೀರು ಹೆಚ್ಚಾಗ್ತಾ ಇದೆ. ಕರಗೋ ಸಮಯದಲ್ಲಿ ಮೊದಲಾಗಿ 1 ವರ್ಷಕ್ಕೆ 1 ಅಡಿ ಮಾತ್ರ ಕರಗ್ತಾ ಇತ್ತು. ಈಗ ಪ್ರತಿ ವರ್ಷಕ್ಕೆ 5 ಅಡಿಗಳು ಕರಗ್ತಾ ಇದರಿಂದ ನೀರು ಹೆಚ್ಚಾಗೋ ಸಮಯದಲ್ಲಿ ಏನಾಗ್ತಾ ಇದೆ? ವಾರಣಾಸಿಯಲ್ಲಿ, ಹೈದರಾಬಾದಲ್ಲಿ ವಿಶೇಷವಾಗಿ ನೀರು ಸಮಯ ಅನುಗ್ರಹವಾಗಿ ಹರಿತಾ ಇರತಕ್ಕಂಥ ವಿಚಾರ. ವಾರಣಾಸಿಯಲ್ಲಿ, ಹೈದರಾಬಾದಲ್ಲಿ ಯಾಕೆ ಅಂದ್ರೆ ಗೋದಾವರಿ ಕೃಷ್ಣ 2 ಸಂಗಮ ಆಗಬೇಕು. ಗೋದಾವರಿ ಕೃಷ್ಣ ಸಂಗಮ ಆಗಬೇಕಾದ್ರೆ ನಮ್ಮಲ್ಲಿರ್ತಕ್ಕಂಥ ತುಂಗಾಭದ್ರಾ ಸೇರಬೇಕು. ತುಂಗಾಭದ್ರಾ ಸೇರಿ ಗೋದಾವರಿಗೆ ಸೇರಿದಾಗ ಅಲ್ಲಿ ವಿಜಯವಾಡ ಕನಕದುರ್ಗಮ್ಮ ಮೂಗುಬಡ್ಡಕ್ಕೆ ವಿಶೇಷವಾಗಿ ನೀರು ಹಂಚಬೇಕು ಅನ್ನೋದು ಎಷ್ಟು ಎತ್ತರ ಹೋಗ್ತಾಳೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಶ್ರೀಶೈಲ ಮಲ್ಲಿಕಾರ್ಜುನ ಸಮಯದಲ್ಲಿ ಒಂದು ಮೊಸಳೆ ಅಂದ್ರೆ 3 ದಿನಗಳ ಕಾಲ ಪ್ರಳಯ ಕಾಲದಲ್ಲಿ ಪ್ರಕೃತಿಯ ಮುಖಾಂತರವಾಗಿ ಪ್ರವಾಹ ಹರಿದು ಬಂದಾಗ ಮೊಸಳೆ 3 ದಿವಸ ಸಿಕ್ಕಾಕೊಂಡ್ಬಿಡುತ್ತೆ ಶ್ರೀಶೈಲ ಮಲ್ಲಿಕಾರ್ಜುನ ಗರ್ಭಗುಡಿಯಲ್ಲಿ. ಶ್ರೀಶೈಲ ನಂದಿ ತಿರುಗಿ ಬಿಡ್ತಾನೆ. ಸತ್ಯವಾದ ಘಟನೆ. ಆಗ ಎಲ್ಲಾ ಶಕ್ತಿಪೀಠಗಳಾಗಿರ್ತಕ್ಕಂಥ ವಿಚಾರದಲ್ಲಿ ಮೈಸೂರು ಚಾಮುಂಡೇಶ್ವರಿಗೆ ಶಕ್ತಿ ಬಂದಾಗ ಸಾಕ್ಷಾತ್ ಪರಮೇಶ್ವರನು ಸೇರೋ ಸಮಯ. ಅಂದ್ರೆ ಹಿಮಾಲಯದಲ್ಲಿರ್ತಕ್ಕಂಥ ಪರಮೇಶ್ವರನಿಗೆ ಕೈಲಾಸ ಅಂತ ಏನು ಮಾನಸ ಸರೋವರ ಅಂತ ಹೋಗ್ತೀವಿ, ಅಲ್ಲಿ ಈ ಪಾರ್ವತಿ ಶಕ್ತಿ ಸೇರುತ್ತೆ. ಅಂದ್ರೆ ದಕ್ಷಿಣ ಮತ್ತು ಉತ್ತರ ಪ್ರಾಂತ ಸೇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಗಂಗಾ ಕಾವೇರಿ ಪ್ರಾಜೆಕ್ಟ್ ಆ ಕಾಲದಲ್ಲೇ ಆಗತ್ತೆ. ಅಂದ್ರೇನೋ ಎಲ್ಲ ಕೆರೆಗಳು ನದಿ ಮತ್ತೆ ಆಗತ್ತೆ. ಅಂದ್ರೇನೋ ಮೊದಲಿದ್ದು ಒಂದೇ ನದಿ, ಎಲ್ಲ ಒಣಗ್ತಾ ಏನಾಯ್ತು, ಎಲ್ಲ ಆಳಗಳು ಜಾಸ್ತಿ ಇತ್ತು. ನೀರು ನಿಂತು ಹೋದಾಗ ಎಲ್ಲೆಲ್ಲ ಹಳ್ಳ ಇತ್ತು, ಅದೆಲ್ಲ ಏನಾಗೋಯ್ತು, ಕೆರೆಗಳಾಗೋಯ್ತು. ಈಗ ಮತ್ತೆ ಕೆರೆಗಳೆಲ್ಲ ಒಂದು ನದಿ ಆಗತ್ತೆ. ಅಂದ್ರೆ ನೀರು ಎಷ್ಟು ಬರಬೇಕು ಸ್ವಾಮಿ? ಅಷ್ಟು ಚೆನ್ನಾಗಿ ನೀರು ಬರಬೇಕಾದ್ರೆ ಕೊಚ್ಕೊಂಡು ಹೋಗೋರು ಎಷ್ಟು ಜನ ಸ್ವಾಮಿ? ಇದೆಲ್ಲ ಸತ್ಯವಾಗಿರತಕ್ಕಂಥ ವಿಚಾರಕ್ಕೆ ನೀವುಗಳೇನ್ ಮಾಡಬೇಕು? ಬೋಟ್ಗಳಲ್ಲಿ ಹೋಗೋ ಬದಲು ಕಾಪಾಡಪ್ಪ ಭಗವಂತ ಅಂತ ಒಂದು ಪ್ರಾರ್ಥನೆ ಕೇಳಿದ್ರೆ ಸಾಕು. ಅವನು ನಿಜವಾಗ್ಲೂ ಆ ಕಣ್ಣೀರಿಗೆ ನಾವು ನಮಗೋಸ್ಕರ ಕೇಳ್ಕೋಬಾರ್ದು, ಲೋಕವೆಲ್ಲ ಕೇಳಬೇಕು. ಅದಕ್ಕೆ ನಾನು ಅಲ್ಲಿರ್ತಕ್ಕಂಥ ಹಾಜಿ ಮಸ್ದಾ ದುರ್ಗಾಗೆ, ವಿಶೇಷವಾಗಿರ್ತಕ್ಕಂಥ ದರ್ಗಾಗೆ ಹೋಗಿ ಬಂದಾಗ 25ರಿಂದ 30 ಸಾವಿರ ಜನ ಬಹಳ ಚೆನ್ನಾಗಿ ಮೌಲ್ವಿಗಳೆಲ್ಲ ಸಂತೋಷವಾಗಿ ಸ್ವಾಗತ ಮಾಡಿದ್ರು. ಅಲ್ಲಿ ಏನ್ ಹೇಳಿದ್ರು ಗೊತ್ತಾ? ಅದನ್ನ ನಿಮಗೆ ಹೇಳ್ತೀನಿ ಕೇಳಿ. ಯಾವ ಕಾಲಕ್ಕೂ ನಾವು, ಗುರುಗಳೇ ನೀವು ಬೈಯೋದೇ ಬಿಟ್ಬಿಟ್ಟಿದ್ದೀರಾ ಈ ನಡುವೆ ಅಂದ್ರು. ಯಾತಕ್ಕೆ ಬೈಬೇಕು? ಬೈಯೋರು ಒಳ್ಳೇದಕ್ಕೆ, ಕೆಟ್ಟವರು ಸಂತೋಷವಾಗಿ ಬೆಣ್ಣೆ ಲೇಪನೆ ಮಾಡ್ತಾರೆ. ನಮ್ಗಂತದ್ದು ಇಷ್ಟ ಇಲ್ಲ. ಬೈಬೇಕಾ ನೇರವಾಗಿ ಬೈಬೇಕು, ಹೊಗಳ್ಬೇಕಾ ಮುಂದೆನೇ ಹೊಗಳ್ಬೇಕು. ಹಿಂದೆ ಹೊಗಳಿದ್ರು ಸಂತೋಷ ಪಡ್ಬೋದು, ಯೋಚನೆ ಇಲ್ಲ. ಆದ್ರೆ ಬೆಣ್ಣೆ ಹಚ್ಚೋ ಕೆಲಸ ನಮ್ಮ ಕೈಲಿಲ್ಲ. ಅದಕ್ಕೋಸ್ಕರ ನೀವು ಅಂಥ ಮೌಲ್ವಿಗಳು ಎಷ್ಟು ಸಹಕರಿಸಿ, ನಾವು ಮುಸ್ಲಿಂ ಬಾಂಧವರು ಏನ್ ಹೇಳಿದ್ರು, ನಾವು ನಮಾಜ್ ಮಾಡ್ತೀವಿ, ನೀವು ಹೇಳೋ ಸಮಯಕ್ಕೆ ನಾವು ನಮಾಜ್ ಮಾಡ್ತೀವಿ, ನೀವು ದೀಪವನ್ನು ಹಚ್ಚಿ ನಮಾಜ್ ಮಾಡ್ತೀವಿ. ಆಗ ನಾವು ಕ್ರಿಶ್ಚಿಯನ್ ಇರ್ತಕ್ಕಂಥ ಪೋಪ್ ಹತ್ರ ಮಾತಾಡಿ ಒಂದು ಲೆಟರ್ ಅನ್ನು ಕೂಡ ಸಂಸ್ಥೆ ಮುಖಾಂತರ ಕಳಿಸಿದ್ವಿ. ಏನಂತ? ನೀವುಗಳು ಕ್ಯಾಂಡಲ್ ಹಚ್ಚಿ ಅಂತ. ಗುರುದ್ವಾರಕ್ಕೆ ಹೋಗಿ ವಿಶೇಷವಾಗಿ ಅಜ್ಮೀರಲ್ಲಾಗ್ಲಿ, ಆ ಗುರುದ್ವಾರ ಗೋಲ್ಡನ್ ಟೆಂಪಲ್ಗಾಗ್ಲಿ ಅಲ್ಲಿರ್ತಕ್ಕಂಥ ವಿಚಾರಕ್ಕೆ ಅವ್ರಿಗೂ ಒಂದು ಪತ್ರವನ್ನು ಕಳಿಸಿ ಅವ್ರ ಮುಖಾಂತರ ಪತ್ರವೂ ಬಂತು. ಏನಂದ್ರೆ, ನಾವು ಗುರು ಗ್ರಂಥ ಸಾಬ್ನ ವಿಶೇಷವಾಗಿ ದುವಾ ಅಂತ ಓದ್ತೀವಿ, ಅದನ್ನ ನೀವು ಹೇಳೋ ಸಮಯದಲ್ಲಿ ನಾವು ಮಾಡ್ತೀವಿ, ನಮ್ಮ ಎಲ್ಲಾ ಜನಾಂಗಕ್ಕೆ ಹೇಳ್ತೀವಿ ಅಂದ್ರು. ಎಲ್ಲಾ ಧರ್ಮವೂ ಒಂದೇ, ನಾವೆಲ್ಲರೂ ಈ ಭೂಮಿಯಲ್ಲಿ ಇರೋದ್ರಿಂದ ಸಂರಕ್ಷಣೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ನೀವೆಲ್ಲ ಆ ಧರ್ಮ ಚೈತನ್ಯ ಯಾತ್ರೆಗೆ ಜಾಗೃತಿ ಪಡಿಸ್ಕೊಳ್ಳಕ್ಕೆ ಎಲ್ಲರೂ ಏನ್ ಬರ್ತಾ ಇದೆ? ದೀಪವನ್ನ ಬೆಳಗ್ಗೆ 5 ದೀಪಗಳು ಎಲ್ಲೆಲ್ಲಿ ನಾವುಗಳು ಮಾಡೋದು ಹಿಪ್ಪೆ ಎಣ್ಣೆ, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ,
ಹೊಂಗೆ ಎಣ್ಣೆ. ತುಪ್ಪದ ಬತ್ತಿಯಲ್ಲೇ ಹಚ್ಚಬೇಕು 5 ಹಣತೆಯ ಮಣ್ಣಿನ ದೀಪ. ನಾನು ಬಂದಾಗಲ್ಲ, ಆವತ್ತಿನ ದಿವಸ ನೀವು ಸೇರಬೇಕು, ಜಾಗೃತಿ ಪಡಿಸ್ಬೇಕು. ದೇವಸ್ಥಾನಗಳು ಯಾರು ನಾವಿಲ್ಲೆಲ್ಲ ಅವಕಾಶ ಕೊಡಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಅಲ್ಲಿ ಹಚ್ಚಕ್ಕಾಗದಿದ್ರೆ ಕಲ್ಯಾಣಿಗಳ ಹತ್ರ ಹಚ್ಚಿ. ಅಲ್ಲಿ ಹಚ್ಚಕ್ಕಾಗದಿದ್ರೆ ಯಾವ ದೇವಸ್ಥಾನದಲ್ಲಿ ಪರ್ಮಿಷನ್ ಕೊಡ್ತಾರೋ ಅಲ್ಲಿ ಹಚ್ಚಿ. ಬೆಟ್ಟದ ಮೇಲೆ ಯಾವಾದರೂ ನಿಗೂಢವಾಗಿರ್ತಕ್ಕಂಥ ದೇವಾಲಯಗಳಿದ್ರೆ ಅಲ್ಲಿ ಹೋಗಿ ಚೈತನ್ಯ ಮೂಡಿಸಿ ಆ ದೀಪವನ್ನು ಹಚ್ಚಿ ಬೆಳಗ್ಗೆ ಬನ್ನಿ. ನಿಮ್ಮ ಕುಲದೇವರು, ನಿಮ್ಮ ಇಷ್ಟ ದೇವತು, ನಿಮ್ಮ ಗ್ರಾಮ ದೇವತೆಗಳು, ಅಲ್ಲಿ ಹೋಗಿ 5 ದೀಪಗಳನ್ನ ಮಾತ್ರ ಹಚ್ಚಿ ಪ್ರಕೃತಿಯನ್ನು ಉಳಿಸಿ ಅಂತ ಆವತ್ತಿನ ದಿವಸ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಯ್ಯ, ಓಂ ಶಕ್ತಿ ಇಷ್ಟನ್ನೇ ಹೇಳಬೇಕು. ಜಪ ಮಾಡಿ ನಡ್ಕೊಂಡು ಹೋಗಿ ಆ ದೀಪವನ್ನು ಹಚ್ಚಬೇಕು. ನಿಮ್ಮ ಮನೆಯಿಂದ ವಯಸ್ಸಾದವರಾದ್ರೆ ಹತ್ತಿರ ದೇವಸ್ಥಾನಕ್ಕೆ ಹೋಗಿ, ದೂರ ಆದ್ರೆ ಕ್ಷೇತ್ರಕ್ಕೆ ಹೋಗಿ, ಎಲ್ಲಿ ಹೋಗ್ತಿರೋ ನಿಮ್ಮ ಸಂಬಂಧ. ಆದರೆ ಹಚ್ಚಬೇಕಾದ್ದು ಧರ್ಮ. ಯಾವ ದಿನ ಯಾವ ಕ್ಷಣ, ನಾನು ಯಾತ್ರೆ ಮಾಡುವಾಗಲೇ ಮಧ್ಯದಲ್ಲಿ ಅಕಸ್ಮಾತ್ ಕೈಲಾಸ ವಾಕ್ಯ ಅಥವಾ ಆ ಸಮಯದ ಇರತಕ್ಕಂಥ ಒಂದು ನಿಗೂಢವಾಗಿರ್ತಕ್ಕಂಥ ರಹಸ್ಯ ಯಾವತ್ತು ಇವತ್ತು ದೀಪ ಹಚ್ಚಿ ಅಂತ ಮುಹೂರ್ತ ಕೊಟ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಬಂದು ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸ್ಬಿಡ್ತೀನಿ. ಆದ್ರಿಂದ ಎಲ್ಲ ಮಾಧ್ಯಮ ಮಿತ್ರರು, ಎಲ್ಲ ವಿಶೇಷವಾಗಿ ಎಲ್ಲ ಧರ್ಮದವರು, ಎಲ್ಲ ವರ್ಗದವರು, ಎಲ್ಲ ಜನಾಂಗಗಳು ಜಾತಿ ಮತ ಭೇದವಿಲ್ಲದೆ ನಿಸ್ವಾರ್ಥ ಸೇವೆಯಿಂದ ಲೋಕಕ್ಕೋಸ್ಕರ ದೀಪವನ್ನು ಹಚ್ಚಿ ಬೆಳಗಿಸ್ಕೊಳ್ಳಿ ನಿಮ್ಮ ಆತ್ಮವಿಶ್ವಾಸವನ್ನ. ಈ ಆತ್ಮವಿಶ್ವಾಸದ ಮುಖಾಂತರವಾಗಿ ಎಲ್ಲರೂ ಸಾರಿ ಹೇಳಬೇಕಾದ್ದೇನು ಅಂದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಸುಮ್ಮನೆ ಹೇಳೋದಲ್ಲ, ಬಾಯಿ ಮಾತುಗಲ್ಲ, ಒಳಗೆ ಹೃದಯಪೂರ್ವಕವಾಗಿ ಮಾಡಿ ತೋರಿಸ್ಬೇಕು. ಇದರಲ್ಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ವಯಸ್ಸಾದವರು, ಚಿಕ್ಕವರು, ದೊಡ್ಡವರು ಇಲ್ಲ, ಎಲ್ಲರೂ ಸೇರಿ ಗಂಡು ಹೆಣ್ಣಿನ ಎರಡೂ ಅಂಶವೇ ಚಿನ್ಮುದ್ರಾ ಸ್ವರೂಪ. ಅಂದ್ರೆ ಜಗತ್ತಲ್ಲಿರೋದು ಆಕಾಶ ಭೂಮಿ, ಒಂದು ಗಂಡು ಒಂದು ಹೆಣ್ಣು ಬಿಟ್ರೆ ಇನ್ನು ಎಲ್ಲವೂ ಸರ್ವ ಜನತೆಮಯವೋ ಏಕಾಮಯ. ಅದಕ್ಕೋಸ್ಕರ ಏಕಮಯವಾಗಿರ್ತಕ್ಕಂಥ ಪರಮೇಶ್ವರ ಕೃಪಾಕಟಾಕ್ಷಕ್ಕೆ ನಿರಾಕಾರ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಭಗವಂತನಿಗೆ ಎಲ್ಲ ಧರ್ಮದವರು ಸೇರಿ ಆ ದೀಪವನ್ನು ಬೆಳಗ್ಸೋಣ. ಗೌರವ, ಘನತೆ, ಟೇಕ್ ಅಂಡ್ ಗಿವ್ ಪಾಲಿಸಿ, ಎಲ್ರಿಗೂ ಒಳ್ಳೇದಾಗ್ಲಿ, ಲೋಕವೆಲ್ಲ ಸುಭಿಕ್ಷವಾಗಿರ್ಲಿ ಅಂತ ನಮ್ಮ ಯಾತ್ರೆಯಲ್ಲಿ ನೀವು ಪಾಲ್ಗೊಳ್ಬೇಕು. ಏನ್ ಹೇಳ್ತೀವಿ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಭೇದ ಭಾವ ಬಿಟ್ಟು ನಾವೆಲ್ಲರೂ ಒಂದಾಗಿ ಈ ಒಂದು ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಒಂದು ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಎಂದಿನಂತೆ ಮತ್ತೆ ನಾಳೆ ಸರಿಯಾಗಿ ಎಷ್ಟೊತ್ತಿಗೆ ನಿಮ್ಮೆಲ್ರಿಗೂ ತಿಳಿದೇ ಇದೆ. ಸರಿಯಾಗಿ 9 ಗಂಟೆಗೆ ನಾವು ನೀವು ಭೇಟಿಯಾಗೋಣವಾ? ಹೋಗ್ ಬರೋದಾ? ನಮಸ್ಕಾರ. आदिदेव नमस्तुभ्यं प्रसीद मम भास्कर, दिवाकर नमस्तुभ्यं प्रभाकर नमोऽस्तुते। सप्ताश्वरधमारूढं प्रचण्डं कश्यपात्मजं, श्वेतपद्मधरं देवं तं सूर्यं प्रणमाम्यहं। लोहितं रथमारूढं सर्वलोकपितामहं, महापापहरं देवं तं सूर्यं प्रणमाम्यहम्। त्रैगुण्यं च महाशूरं ब्रह्म विष्णु महेश्वरं, महापापहरं देवं तं सूर्यं प्रणमाम्यहं। बृंहितं तेजसां पुञ्जं वायुराकाशमेव च, प्रभुस्त्वं सर्वलोकानां तं सूर्यं प्रणमाम्यहं। बन्धूकपुष्पसङ्काशं हारकुण्डलभूषितम् एकचक्रधरं देवं तं सूर्यं प्रणमाम्यहम्।